2026ರ T20 ವಿಶ್ವಕಪ್ ಮುಗಿದು 3 ತಿಂಗಳಾಯಿತು. ಆದರೆ ಬಾಂಗ್ಲಾದೇಶದ ಆಟಗಾರರಿಗೆ ಮಾತ್ರ ಈ ಟೂರ್ನಿ ತುಂಬಾನೇ ಕಾಡ್ತಾ ಇದೆ. ಯಾಕಂದರೆ ಭಾರತಕ್ಕೆ ಬಂದು ಪಂದ್ಯಗಳನ್ನು ಆಡಲ್ಲ ಅಂತ ಖ್ಯಾತಿ ತೆಗೆದಿದ್ದ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಟೂರ್ನಿಯಿಂದಲೇ ಹಿಂದೆ ಸರಿದಿತ್ತು. ಭದ್ರತೆಯ ಕಾರಣವನ್ನು ನೀಡಿ ಹೊರ ನಡೆದಿದ್ರು. ಆದರೆ ಅಸಲಿಗೆ ಭದ್ರತೆಯ ಭಯ ಇರೋದು ಎಲ್ಲಿ ಅನ್ನೋದನ್ನು ಸ್ವತಃ ಬಾಂಗ್ಲಾದೇಶದ ಆಟಗಾರರೇ ಬಾಯ್ಬಿಟ್ಟಿದ್ದಾರೆ. ಜೊತೆಗೆ ಭಾರತಕ್ಕೆ ಬಂದು ಪಂದ್ಯಗಳನ್ನು ಆಡೋಕೆ ಬಾಂಗ್ಲಾ ಆಟಗಾರರು ಕಾಯ್ತಾ ಇದ್ದಾರೆ ಎನ್ನುವುದು ಕೂಡ ಸಾಬೀತಾಗಿದೆ. ಸೊ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇವೆ. ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. T20 ವಿಶ್ವಕಪ್ನ ಆರಂಭಕ್ಕೂ ಮುನ್ನ ಓ ಗೆಳೆಯ, ಜೀವದ್ ಗೆಳೆಯ, ನೀವು ಟೂರ್ನಿಯನ್ನು ಆಡಿಲ್ಲ ಅಂದರೆ ನಾವು ಕೂಡ ಆಡಲ್ಲ, ನಿಮ್ಮ ಜೊತೆ ನಾವಿರ್ತೀವಿ ಅಂತ ಬಾಂಗ್ಲಾದೇಶಕ್ಕೆ ಕಲರ್ ಕಾಗೆ ಹಾರಿಸಿದ್ದ ಪಾಕಿಸ್ತಾನ ಟೂರ್ನಿ ಸ್ಟಾರ್ಟ್ ಆಗ್ತಾ ಇದ್ದಂತೆ ಸೈಲೆಂಟ್ ಆಗಿ ಮೈದಾನಕ್ಕಿಳಿದಿತ್ತು. ಅತ್ತ ಪಾಕಿಸ್ತಾನ ನಮ್ಮ ಜೊತೆ ನಿಲ್ತಾರೆ ಅಂದ್ಕೊಂಡಿದ್ದಂಥ ಬಾಂಗ್ಲಾ ಪೆಚ್ಚು ಮೊರೆ ಹಾಕೊಂಡು ಮನೆಗೆ ಹೋಗಿದ್ರು. ಆದರೆ ವಿಶ್ವಕಪ್ ಮುಗಿದ ಮೇಲೆ ಪಾಕಿಸ್ತಾನ ಹಾಗೆ ಬಾಂಗ್ಲಾ ನಡುವಿನ ಸರಣಿ ವೇಳೆ ಹೈ ಡ್ರಾಮಾವೇ ನಡೆದು ಯಾವ ದೋಸ್ತಿಯೂ ಇಲ್ಲ, ಮಣ್ಣು ಇಲ್ಲ ಅನ್ನೋದು ಗೊತ್ತಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ಭದ್ರತೆಯ ಭಯ ಎಲ್ಲಿ ಕಾಡೋದು ಅನ್ನೋದನ್ನ ಬಾಂಗ್ಲಾದೇಶದ ಸ್ಟಾರ್ ಪ್ಲೇಯರ್ ಲಿಟನ್ ದಾಸ್ ರಿವೀಲ್ ಮಾಡಿದ್ದಾರೆ. ಭಾರತದ ವಿರುದ್ಧ ಆಡದಿರಲು ಚರ್ಚೆಯನ್ನೇ ಮಾಡಲಿಲ್ಲ ಎಂದ ದಾಸ್. T20 ವಿಶ್ವಕಪ್ನಲ್ಲಿ ನಮ್ಮ ಪಂದ್ಯಗಳನ್ನು ಲಂಕಾಗೆ ಶಿಫ್ಟ್ ಮಾಡಿ ಎಂದಿದ್ದ ಬಾಂಗ್ಲಾ ಕೊನೆಗೆ ಟೂರ್ನಿಯಿಂದಲೇ ಹಿಂದೆ ಸರಿದು ಅವರ ಬದಲಿಗೆ ಸ್ಕಾಟ್ಲೆಂಡ್ ಆಡಿತ್ತು. ಆದರೆ ಭಾರತಕ್ಕೆ ತೆರಳಿ ಪಂದ್ಯಗಳನ್ನು ಆಡಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ಅಲ್ಲಿನ ಕ್ರಿಕೆಟ್ ಮಂಡಳಿಯ ಸದಸ್ಯರು ಯಾವ ಆಟಗಾರರ ಅಭಿಪ್ರಾಯವನ್ನೇ ಕೇಳಿಲ್ಲ ಎನ್ನುವಂಥ ಸತ್ಯ ರಿವೀಲ್ ಆಗಿದೆ. ಬಾಂಗ್ಲಾದೇಶದ ಪ್ರಮುಖ ಪತ್ರಿಕೆ ಪ್ರಥಮ್ ಅಲೋಗೆ ನೀಡಿದಂಥ ಇಂಟರ್ವ್ಯೂನಲ್ಲಿ ಈ ವಿಚಾರವನ್ನು ಲಿಟನ್ ದಾಸ್ ಹೇಳ್ಕೊಂಡಿದ್ದಾರೆ. ಭದ್ರತಾ ಸಮಸ್ಯೆ ಇದೆ ಎಂಬ ಕಾರಣ ನೀಡಿ BCB ಟೂರ್ನಿಯಲ್ಲಿ ಭಾಗವಹಿಸದಿರೋಕೆ ನಿರ್ಧಾರ ಮಾಡಿತ್ತು. ಆದರೆ ಈ ಕುರಿತು ಯಾವುದೇ ಚರ್ಚೆಯಲ್ಲಿ ಆಟಗಾರರು ಭಾಗಿಯಾಗಿಲ್ಲ ಎಂದಿದ್ದಾರೆ. ಹಾಗೆ ಕೆಲ ಮಹತ್ವದ ಸಂಗತಿಗಳನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಇನ್ನು ಸರಣಿಗಾಗಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದಾಗ ಆದಂಥ ಭಯಾನಕ ಅನುಭವವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ರೂಮ್ಗಳ ಹೊರಗೆ ಬಂದೂಕು ಹಿಡಿದು ನಿಂತಿರ್ತಾ ಇದ್ರು. ಅಂದರೆ ಬಾಂಗ್ಲಾದೇಶ ಸರಣಿಗಳನ್ನು ಆಡೋಕೆ ಪಾಕಿಸ್ತಾನಕ್ಕೆ ತೆರಳಿದಾಗ ಬಾಂಗ್ಲಾದೇಶದ ಆಟಗಾರರ ಭದ್ರತೆಗೆ ಅಂತ ಅವರು ಸ್ಟೇ ಆಗ್ತಾ ಇದ್ದಂಥ ರೂಮ್ಗಳ ಹೊರಗೆ ಬಂದೂಕುಗಳನ್ನು ಹಿಡಿದಂಥವ್ರು ಕೆಲವರು ಭದ್ರತೆಯ ಕಾರಣದಿಂದಾಗಿ ನಿಲ್ತಾ ಇದ್ರು. ಸೊ ಅಲ್ಲಿಯೇ ಆಡಿದ್ದೇವೆ ಅಂದಮೇಲೆ ಭಾರತದಲ್ಲಿ ಆಡೋಕೆ ಸಮಸ್ಯೆ ಏನು ಅಂತೇಳಿ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಸೊ ಪಾಕಿಸ್ತಾನದ ಸಿಚುವೇಶನ್ ಹೆಂಗಿದೆ ಅಂತಂದರೆ, ಸೊ ಅಲ್ಲಿ ಒಬ್ಬ ಆಟಗಾರನ ರಕ್ಷಣೆಗೆ ಬಂದೂಕುದಾರಿ ಹಿಂದೆ ಮುಂದೆ ಓಡಾಡ್ತಾ ಇರ್ತಾರೆ, ಜೊತೆಗೆ ರೂಮ್ಗಳ ಹೊರಗೆ ನಿಲ್ತಾ ಇರ್ತಾರೆ. ಅಂದರೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದಲ್ಲೇ ಆಡಿದ್ದೀವಿ. ಸೊ ಅಂಥದ್ರಲ್ಲಿ ಭಾರತಕ್ಕೆ ಆಡೋಕೆ ಸಮಸ್ಯೆ ಏನಿತ್ತು ಅಂತೇಳಿ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಈ ಬಗ್ಗೆ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿಯನ್ನು ಪ್ರಶ್ನೆ ಮಾಡಿದಾಗೂ ಕೂಡ ದಾಸ್ ಒಪ್ಕೊಂಡಿದ್ದಾರೆ. ಎಸ್, ಪಾಕಿಸ್ತಾನದಲ್ಲಿ ಆಡಿದ್ದೀವಿ ಅಂದಾಗ ನಾವು ಯಾಕೆ ಭಾರತಕ್ಕೆ ಹೋಗಿ ಆಡಬಾರ್ದು ಅಂತೇಳಿ ನಾವು ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿಯನ್ನು ಕೂಡ ಪ್ರಶ್ನೆಯನ್ನು ಮಾಡಿದ್ವಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇನ್ನು ನಾವೇ ಭಾರತಕ್ಕೆ ತೆರಳೋಕೆ ಸಿದ್ಧರಿದ್ವು, ಆದರೆ BCB ಅಂತಿಮ ನಿರ್ಧಾರವನ್ನು ಕೈಗೊಳ್ತು ಅನ್ನೋದನ್ನು ಕೂಡ ಹೇಳಿರುವಂಥದ್ದು. ಹೌದು, ನಾವು T20 ವಿಶ್ವಕಪ್ಪನ್ನು ಆಡೋಕೆ ಭಾರತಕ್ಕೆ ಹೋಗ್ತೀವಿ ಅಂದ್ವಿ, ಆದರೆ BCB ಇದನ್ನು ಒಪ್ಕೊಳ್ಳಿಲ್ಲ ಅಂತೇಳಿ ಹೇಳಿರುವಂಥದ್ದು. ಇನ್ನು ಜಗಳ ಬೇಡ, ನಾವು ಸಹಜವಾಗಿ ಆಡಲು ಬಯಸ್ತೇವೆ ಅಂತ ಹೇಳಿದರೂ ಕೂಡ ಭಾರತದಲ್ಲಿ ಭದ್ರತೆ ಇಲ್ಲ ಅಂತೇಳಿ ಅಧಿಕಾರಿಗಳಿಗೆ ಪಾಕಿಸ್ತಾನ ಬಗ್ಗೆ ಹೇಳಿದ್ವು. ಸೊ ಅಲ್ಲಿ ಭಾರತದಲ್ಲಿ ಭದ್ರ ಇಲ್ಲ ಅಂತೇಳಿ ಏನು ಅಧಿಕಾರಿಗಳು ಹೇಳಿದ್ರಲ್ಲ ಅಲ್ಲಿ, ಸೊ ಅಂಥ ಟೈಮಲ್ಲಿ ನಾವು ಪಾಕಿಸ್ತಾನದಲ್ಲಿ ಈ ಥರ ಸಿಚುವೇಷನಲ್ಲಿ ಬಂದೂಕುಗಳನ್ನು ಹಿಡ್ಕೊಂಡು ಅವ್ರ ನಡುವೆನೇ ಆಡಿದ್ವಿ ಅಂದಾಗ ಸೊ ಯಾಕೆ ಭಾರತದಲ್ಲಿ ಆಡಬಾರ್ದು ಅಂತೇಳಿ ಕೇಳಿದ್ವಿ ಅಂತಲೂ ಕೂಡ ಅವರು ಒಪ್ಕೊಂಡಿರುವಂಥದ್ದು. ಸೊ ಪಾಕಿಸ್ತಾನದಲ್ಲಿ ಆಡೋಕ್ಕೆ ಸಾಧ್ಯವಾದರೆ ಭಾರತದಲ್ಲಿ ಏಕೆ ಆಡಬಾರ್ದು ಅಂತೇಳಿ ಪ್ರಶ್ನೆಯನ್ನು ಮಾಡಿದಾಗಿ ಕೂಡ ಅವರು ಒಪ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಪಾಕಿಸ್ತಾನದಲ್ಲಿ ಪಂದ್ಯಗಳನ್ನು ಆಡುವ ಆಟಗಾರರ ಅನುಭವ ಹೇಗಿರುತ್ತೆ ಅನ್ನೋದನ್ನು ಲಿಟನ್ ದಾಸ್ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ಆಟಗಾರರ ವೈಮನಸ್ಸಿನ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವೆ ಇತ್ತೀಚಿನ ಟೆಸ್ಟ್ ಸರಣಿಯಲ್ಲಿ ಬಾಂಗ್ಲಾ ಆಟಗಾರರಿಗೂ ಕೂಡ ಹಾಗೆ ಪಾಕಿಸ್ತಾನದ ಬ್ಯಾಟರ್ ಆಗಿರುವಂಥ ಮೊಹಮ್ಮದ್ ರಿಜ್ವಾನ್ಗೂ ಕೂಡ ಮೈದಾನದಲ್ಲಿ ಕಿರಿಕಾಗಿತ್ತು. ಅದರಲ್ಲೂ ಕೂಡ ಲಿಟನ್ ದಾಸ್ ಜೊತೆ ಸ್ವಲ್ಪ ಜಾಸ್ತಿಯೇ ಜಟಾಪಟಿಯಾಗಿತ್ತು. ಆದರೆ ಪಂದ್ಯದ ಬಳಿಕ ರಿಜ್ವಾನ್ ಬಾಂಗ್ಲಾ ಆಟಗಾರರ ಜೊತೆ ಹ್ಯಾಂಡ್ಶೇಕ್ ಕೂಡ ಮಾಡಿರಲಿಲ್ಲ. ಸೊ ಇದನ್ನು ಬಾಂಗ್ಲಾ ಪ್ಲೇಯರ್ಗಳಿಗೆ ಪಾಕಿಸ್ತಾನ ಮಾಡಿದಂಥ ಅವಮಾನ ಎಂದಿದ್ದಾರೆ ಲಿಟನ್ ದಾಸ್. ಒಟ್ಟಿನಲ್ಲಿ ಪಾಕಿಸ್ತಾನದ ನರಿಬುದ್ಧಿ ಈಗ ಬಾಂಗ್ಲಾಗೂ ಕೂಡ ಗೊತ್ತಾಗಿದೆ. ಭಾರತದ ಜೊತೆ ಪಂದ್ಯಗಳನ್ನು ಆಡೋಕೆ ರೆಡಿ ಇದ್ದೇವೆ ಅನ್ನೋದನ್ನು ಲಿಟನ್ ದಾಸ್ ಪರೋಕ್ಷವಾಗಿ ಕೂಡ ಒಪ್ಕೊಂಡಿರುವಂಥದ್ದು. ನಮಸ್ಕಾರ.